ಪ್ರತಿದಿನ ಸೇವಿಸುವ ಎಷ್ಟು ಆಹಾರದಲ್ಲಿ ಎಷ್ಟು ಪ್ರೋಟೀನ್ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ ಅಂತ ಗೊತ್ತಿರಲ್ಲ. ಹಾಗೆಯೇ ನಮ್ಮ ಈ ಜಿಮ್ಗೆಲ್ಲ ಹೋಗ್ತಾರಲ್ಲ, ಸೊ ಜಿಮ್ಮಿಗೆ ಹೋಗೋರಿಗೆಲ್ಲ ಎಷ್ಟು ತುಂಬ ಎಲ್ಲ ಪ್ರೋಟೀನ್ಸ್ ಮತ್ತು ಕಾರ್ಬೋಹೈಡ್ರೇಟ್ಸ್ ಅಂತ ಯೂಸ್ ಬೇಕಾಗುತ್ತೆ. ಹಾಗೆಯೇ ಅದರಲ್ಲಿ ತುಂಬ ಜನ ಏನನ್ನು ಪ್ರಿಫರ್ ಮಾಡ್ತಾರೆ, ಅವೈಲ್ ಮಿಲ್ಕ್ ಅಂತ ಏನು ಬರುತ್ತಲ್ಲ, ಅದು ಏನು ಓಟ್ಸು ಮತ್ತು ಇದು ಬನಾನಿಂದ ಮಾಡಿರ್ತಾರೆ, ಇದು ಬಾಳೆಹಣ್ಣಿಂದ ಮಾಡಿರ್ತಾರೆ. ಸೊ ಅದನ್ನೆಲ್ಲ ಪ್ರಿಫರ್ ಮಾಡ್ತಾರೆ. ಅದೇ ಥರ ಓಟ್ಸ್ ಅಂತ ಏನಿರುತ್ತಲ್ಲ, ಅದು ತುಂಬ ಅಂದರೆ ತುಂಬ ಪ್ರೋಟೀನ್ ಮತ್ತು ಕಾರ್ಬೋಹೈಡ್ರೇಟ್ ಎಲ್ಲ ತುಂಬ ಇರುತ್ತೆ. ಎನರ್ಜಿ ಜಾಸ್ತಿ, ಕ್ಯಾಲರೀಸ್ ಅಂದರೆ 270 370ವರೆಗೂ ಕ್ಯಾಲರೀಸ್ ಎಲ್ಲ ಸಿಗುತ್ತೆ ಪರ್ 100 ಗ್ರಾಮ್ಸಲ್ಲಿ. ಅದೇ ಥರದ ಒಂದು ಈಗೆಲ್ಲ ಕಂಪ್ನೀಸ್ ಎಲ್ಲ ತುಂಬ ಮಸಾಲ ಓಟ್ಸ್ ಎಲ್ಲ ಮಾಡಿರ್ತಾರೆ. ಸೊ ಅದೇ ಥರದ್ದು ಒಂದು ಮಸಾಲ ಓಟ್ಸ್ ನಾವು ಇವತ್ತಿನ ವೀಡಿಯೋದಲ್ಲಿ ಟ್ರೈ ಮಾಡೋಣ. ಸೊ ನನ್ನಲ್ಲಿರೋದು ಎರಡು ಇರಿದೆ. ಒಂದು ಸಫಲ ಮಸಾಲ ಓಟ್ಸು ಹಿಂಗೆ ಫಸ್ಟಿಗೆಲ್ಲ ಇಂಟ್ರೊಡ್ಯೂಸ್ ಮಾಡಲ್ಲ ಆ ಥರದ್ದು, ಮತ್ತು ಇನ್ನೊಂದು ಇರೋದು ನಮ್ಮ ಟಾಟಾ ಅವ್ರದ್ದು ಸೋಲ್ಫುಲ್ ಅಂತ ಎರಡು ಮಸಾಲ ಓಟ್ಸು. ಸೊ ಇವೆರಡೂ ಟ್ರೈ ಮಾಡೋಣ. ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ಟ್ರೈ ಮಾಡ್ತಾ ಇದ್ದೀನಿ ಇದು ಯಾವುದು ಸಫಲ ಮಸಾಲ ಓಟ್ಸ್ದು. ಇದರಲ್ಲಿ ಹೆಂಗಂದರೆ ಇದು ಟೇಸ್ಟಿಯರ್ ಮತ್ತು ಮಿಲೆಟ್ಸ್, ರಾಗಿ ಮತ್ತು ಜೋಳ, ಅಂದರೆ ಇದು ಇರುತ್ತಲ್ಲ ರಾಗಿ ಮತ್ತು ಇದು ಜೋಳ ಎಲ್ಲ ಹಾಕಿರ್ತಾರಂತೆ. ಸೊ ಟ್ರೈ ಮಾಡೋಣ. ಸೊ ಇದರಲ್ಲಿ ಎಷ್ಟು ಅಂದರೆ ಟೋಟಲ್ ಎನರ್ಜಿ ಸಿಗೋದು 183 ಕ್ಯಾಲರೀಸ್ ಎಲ್ಲ ಸಿಗ್ತದೆ. ಮತ್ತು ಇದರಲ್ಲಿ ಪ್ರೋಟೀನ್ ಇರೋದು 8.3 ಪರ್ 100 ಗ್ರಾಮಲ್ಲಿ 8.3 ಇರುತ್ತೆ. 30 ಗ್ರಾಮಲ್ಲಿ 1.2 ಬರುತ್ತೆ, 1.2 ಗ್ರಾಮ್ಸಲ್ಲಿ ಬರುತ್ತೆ. ಸೊ ಸ್ಟಾರ್ಟ್ ಮಾಡೋದು ಇವತ್ತಿನ ವೀಡಿಯೋ. ನಾನು ನಿಮ್ಮ ಮಹೇಂದ್ರ, ನೀವು ನೋಡಿದರೆ KA ಫುಡ್ ಯೂಟ್ಯೂಬ್ ಚಾನಲ್. ಈಗ ಗ್ಯಾಸ್ ಮೇಲೆ ಪಾತ್ರೆ ಇಟ್ಟಿದೆ. ಪಾತ್ರೆಯಲ್ಲಿ ನಾವು ಈಗ ಸಫಲ ಮಸಾಲ ಓಟ್ಸ್ ಏನಿದೆ, ಸೊ ಈ ಟೈಪ್ ಬರುತ್ತೆ. ಒಟಾಣಿ ಎಲ್ಲ ಹಾಕಿರ್ತಾರೆ. ಸೊ ಇದನ್ನು ನಾವು ಹಾಕಿ ಖಾಲಿ ಮಾಡ್ತಾಯಿದ್ದೀವಿ ಇದರೊಳಗೆ. ಇದ್ರೊಳಗೆ ಹಾಕಿದ್ರೆ ಇದ್ರೊಳಗೆ ಏನು ಲೆವೆಲ್ ಬಂದಿರ್ತದೆ, ಇಲ್ಲಿ ಲೆವೆಲ್ ಬರೆದಿದ್ದಾರೆ ನೋಡಿ. ಇಲ್ಲಂದರೆ ಇದು ಈ ಕಡೆ ಎಲ್ಲ ಲೆವೆಲ್ ಅಂತ ಬರೆದಿರ್ತಾರೆ. ಇಷ್ಟು ಲೆವೆಲ್ ಇಲ್ಲಿ ಬರೆದಿದ್ದಾರೆ. ಇಷ್ಟು ಲೆವೆಲಷ್ಟು ನೀರು ಹಾಕ್ಬೇಕಂತೆ. ಈಗ ಇದರಲ್ಲಿ ಹಾಕೋಣ. ಆಲ್ಮೋಸ್ಟ್ ಅಂದರೆ ಒಂದು ಕಪ್, 1.5 ಕಪ್ಪಷ್ಟು ನೀರು ಹಾಕಬೇಕು. ಸೊ ಈಗ ನೀರು ಒಂದು ಹಾಕ್ತಾಯಿದ್ದೀವಿ. ಸೊ ಇದು ಸ್ವಲ್ಪ ಕಡಿಮೆ ಆಯ್ತು ಅಂತ ಇನ್ನು ಸ್ವಲ್ಪ ಹಾಕ್ತದೆ. ಸಾಕು. ಈಗ ಹಾಕಿದೆಯಲ್ಲ, ಇದನ್ನು ಗ್ಯಾಸ್ ಆನ್ ಮಾಡೋಣ. ಸೊ ಈಗ ಒಂದು 2 to 5 ಮಿನಿಟ್ಸ್ ಈಗ ಕುದಿಲ್ ಬಿಡ. ಸೊ ಅಲ್ಲಿವರೆಗೂ ಸ್ಟರ್ ಮಾಡ್ತಾ ಇರಬೇಕು. ನಾನು ಹೇಳ್ತಾ ಇದ್ದೆ, ಅಲ್ಲಿವರೆಗೂ ಸ್ಟರ್ ಮಾಡ್ತಾ ಇರಬೇಕು. ಸ್ವಲ್ಪ ಹೊತ್ತು ಸ್ಟರ್ ಮಾಡಿ ಆಮೇಲೆ ಕುದಿಲಿಕ್ಕೆ ಬಿಟ್ಟು ಆಫ್ ಮಾಡಬೇಕು. ಓಕೆ, ಈಗ ಸ್ಟರ್ ಮಾಡಿದ್ದೆ. ಸೊ ಹೇಗೆ ಮ್ಯಾಗಿ ಎಲ್ಲ ಮಾಡ್ತೀವಲ್ಲ, ಸೊ ಮ್ಯಾಗಿ ಥರನೇ ಮಾಡಬೇಕಿದು. ಅಡಿಷನಲ್ ಬೇಕಾದರೆ ಸ್ವಲ್ಪ ಉಪ್ಪು ಹಾಕ್ಬೋದು, ರುಚಿಗೆ ತಕ್ಕಷ್ಟು. ಸ್ಟಾರ್ಟ್ ಆಗಿದೆ. ಒಂದು 2 ಸೆಕೆಂಡ್ಸ್ ಇರಬೇಕು, 2-3 ಸೆಕೆಂಡ್ಸ್, 10-15 ಸೆಕೆಂಡ್ಸ್. ಇದರಲ್ಲಿ ಒಳ್ಳೆ ಫೈಬರ್ ಇರುತ್ತಂತೆ. ಫೈಬರ್ ಕಂಟೆಂಟು ಮತ್ತು ನ್ಯೂಟ್ರಿಷನ್ನಾಗಿ ತುಂಬ ಒಳ್ಳೆ ಇರುತ್ತೆ. ಜಿಮ್ ಟ್ರೈನರ್ಸು ಮತ್ತು ಇದಕ್ಕೆ ಟ್ರೈನಿಂಗ್ ಎಲ್ಲ ಹೋಗೋರು ಅಥವಾ ತಿನ್ಬೋದು ಇದು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆಲ್ಲ. ಸೊ ಟ್ರೈ ಮಾಡಿ. ಪ್ರತಿ ವಿಡಿಯೋದಲ್ಲಿ ಹೇಳ್ತಿದ್ರಿ ಸೋಸು ಕಡಿಮೆ ಮಾಡಿ ಅಂತ. ಸೊ ಅದನ್ನು ಕಡಿಮೆ ಮಾಡಿದೆ ಈಗ. ಥ್ಯಾಂಕ್ಸ್ ನೋಟಿಸ್ ಮಾಡಿದ್ದಕ್ಕೆ. ಇದು ರೆಡಿಯಾಗಿದೆ. ಈಗ ಆಫ್ ಮಾಡಿ ಒಂದು 2 to 3 ಮಿನಿಟ್ಸ್ ಆರ್ಲಿಕ್ಕೆ ಬಿಡು. ಓಕೆ ಗೈಸ್, ಈಗ ಇದು ರೆಡಿಯಾಗಿದೆ ಸಫಲ ಮಸಾಲ ಓಟ್ಸ್. ನೋಡ್ಬೋದು ಇಲ್ಲೇ, ಈಗ ನೋಡ್ಬೋದು ಇದರಲ್ಲಿ ತುಂಬ ಎಷ್ಟು ಮಸಾಲಾಸ್ ಇದೆ. ಮತ್ತು ಈಗ ಒಟಾಣಿ ಎಲ್ಲ ಹಾಕಿರ್ತಾರೆ. ಸೊ ತುಂಬ ಎಲ್ಲ ಒಳ್ಳೆ ಟೇಸ್ಟಿಯಾಗಿರುತ್ತೆ. ಹೆಲ್ದಿ ಬ್ರೇಕ್ಫಾಸ್ಟ್ ಅನ್ಸೋದು. ಬ್ರೇಕ್ಫಾಸ್ಟ್ ಮಾಡ್ಬೋದು. ಇದನ್ನು ಟೇಸ್ಟ್ ಮಾಡೋಣ.
ತುಂಬ ಟೇಸ್ಟಾಗಿದೆ. ಮನೆಯಲ್ಲಿ ನೀವು ಏನಾದರೂ ಹಿಂಗೆ ಬೆಳಗ್ಗೆ ಬೇಗ ಹೋಗಬೇಕು ಮತ್ತು ಬ್ರೇಕ್ಫಾಸ್ಟಿಗೆ ಏನು ಮಾಡ್ಬೋದು ಅಂತ ಅಂದ್ಕೊಂಡ್ರೆ ಇದು ಹೆಲ್ದಿ ಬ್ರೇಕ್ಫಾಸ್ಟ್ ಇದು ಬೆಸ್ಟ್ ಐಡಿಯಾ. ಸೊ ಹೆಲ್ದಿಯಾಗಿರುತ್ತೆ, ಇದು ಎನರ್ಜಿ ಸಿಗುತ್ತೆ ಮತ್ತು ಒಳ್ಳೆ ಪ್ರೋಟೀನ್ ಕಂಟೆಂಟ್ ಇರುತ್ತೆ. ಮತ್ತು ಏನಂದರೆ ಈಗ ಇದು ಹೊರಗಡೆ ಎಲ್ಲ ಹಿಂಗೆ ಇದು ಫಾಸ್ಟ್ ಫುಡ್ ಎಲ್ಲ ಸಿಗುತ್ತಲ್ಲ, ಅದಕ್ಕಿಂತ ಈ ಥರದೊಂದು ಒಂದು ಪ್ಯಾಕ್ ತೊಗೊಂಬಂದು ಸರ್ವಿಂಗ್ ಒಳ್ಳೆ ಆಗುತ್ತೆ. ಮತ್ತಷ್ಟು ವಿಡಿಯೋ ಮತ್ತು ಇನ್ನೊಂದು ಲಾಸ್ಟ್ ಒಂದು ಹೇಳ್ಬಿಡ್ತೀನಿ. ನಮ್ಮ ವಿದ್ಯಾಮಾತಾ ಅಕಾಡೆಮಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಯಾರು ವಿನ್ನರ್ ಆಗಿದ್ದಾರೆ ಅವ್ರ ಬಗ್ಗೆ ವಿಡಿಯೋ ಇಲ್ಲಿ ಸೈಡಲ್ಲಿ ಕಂಟೆಂಟಲ್ಲಿ ಬರುತ್ತೆ. ನಾವು ಬಟನ್ ಪ್ರೆಸ್ ಮಾಡಿ ಅದು ವಿಡಿಯೋ ನೋಡ್ಬೋದು. ಮತ್ತಷ್ಟು ವಿಡಿಯೋಗಾಗಿ KFD ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮ್ಮೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನು ಹೇಳುತ್ತಾ ನಾನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.